ವೈದಿಕ ಜ್ಯೋತಿಷ್ಯದ ಪ್ರಕಾರ 18 ವರ್ಷಗಳ ನಂತರ ಭೂಮಿಯ ಪುತ್ರ ಮಂಗಳನು ಪ್ರಬಲವಾದ ರಾಜಯೋಗವನ್ನು ಸೃಷ್ಟಿ ಮಾಡ್ತಿದ್ದಾನೆ. ಇದರಿಂದಾಗಿ ಈ 3 ರಾಶಿಚಕ್ರ ಚಿಹ್ನೆಗಳ ಜನರು ತಮ್ಮ ಅದೃಷ್ಟದಲ್ಲಿ ಬದಲಾವಣೆಯನ್ನು ಕಾಣಬಹುದು ಮತ್ತು ಉದ್ಯೋಗ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಗ್ರಹಗಳ ಅಧಿಪತಿಯಾದಂತಹ ಮಂಗಳನನ್ನು ಜ್ಯೋತಿಷ್ಯದಲ್ಲಿ ಶಕ್ತಿ ಮತ್ತು ಶೌರ್ಯದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಈ ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಯನ್ನು ಬದಲಾಯಿಸುತ್ತೆ ಮತ್ತು ಸುಮಾರು 45 ದಿನಗಳವರೆಗೆ ಒಂದೇ ರಾಶಿಯಲ್ಲಿ ಮಂಗಳ ಇರ್ತಾನೆ. ಹಾಗಾಗಿ ಮಂಗಳನ ರಾಶಿಚಕ್ರ ಪೂರ್ಣಗೊಳಿಸೋದಕ್ಕೆ ಸುಮಾರು 18 ತಿಂಗಳು ಬೇಕಾಗುತ್ತೆ. ಪ್ರಸ್ತುತ ಮಂಗಳ ತನ್ನದೇ ಆದಂಥ ರಾಶಿಚಕ್ರ ಚಿಹ್ನೆಯಾದ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಈ ಅವಧಿಯಲ್ಲಿ ಮಂಗಳನು ಇತರ ಗ್ರಹಗಳೊಂದಿಗೆ ಸೇರಿಕೊಂಡು ಹಲವಾರು ಶುಭ ಮತ್ತು ಅಶುಭ ರಾಜಯೋಗವನ್ನು ಸೃಷ್ಟಿ ಮಾಡ್ತಾನೆ. ಮಂಗಳನು ಶೀಘ್ರದಲ್ಲಿ ಚಂದ್ರನೊಂದಿಗೆ ಸಂಯೋಜನೆಗೊಂಡು ಮಹಾಲಕ್ಷ್ಮಿ ರಾಜಯೋಗವನ್ನು ಸೃಷ್ಟಿ ಮಾಡ್ತಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿರುವ ಗುರುವು ಮಂಗಳ ಮತ್ತು ಚಂದ್ರ ಎರಡನ್ನೂ ನೋಡ್ತಾ ಇರೋದ್ರಿಂದ ಈ ವಿಶೇಷ ಯೋಗವನ್ನು ಅತ್ಯಂತ ಶುಭ ಫಲ ಅಂತ ಪರಿಗಣಿಸಲಾಗುತ್ತೆ. ಪರಿಣಾಮವಾಗಿ ಈ ಮಹಾಲಕ್ಷ್ಮಿ ರಾಜಯೋಗದ ಪ್ರಭಾವದಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರು ಬಲವಾದ ಅದೃಷ್ಟವನ್ನು ಅನುಭವಿಸ್ತಾರೆ. ಉದ್ಯೋಗಗಳು ಮತ್ತು ವ್ಯವಹಾರಗಳಲ್ಲಿ ಗಮನಾರ್ಹ ಲಾಭದ ಸಾಧ್ಯತೆ ಇದೆ. ಅಂದರೆ ಸಂಪತ್ತು ಮತ್ತು ಹೊಸ ಅವಕಾಶಗಳು, ಸಂಪತ್ತು ಹೆಚ್ಚಾಗತ್ತೆ, ಹೊಸ ಅವಕಾಶಗಳು ಬರುತ್ತೆ, ಆರ್ಥಿಕ ಸ್ಥಿರತೆ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ 3 ಪ್ರಮುಖ ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಈ ಒಂದು ಸಂಯೋಜನೆ ಅನ್ನುವಂಥದ್ದು ಅತ್ಯಂತ ಶುಭ ಫಲಗಳನ್ನು ತರುತ್ತೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಮಂಗಳ ಮತ್ತು ಚಂದ್ರನ ಮಹಾಲಕ್ಷ್ಮಿ ರಾಜಯೋಗ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ. ಈ ರಾಶಿಯಲ್ಲಿ ಮಂಗಳ ಮತ್ತು ಚಂದ್ರ ಲಗ್ನದ ಮನೆಯಲ್ಲಿ ಸಂಯೋಜನೆಗೊಳ್ಳುತ್ತಾರೆ. ಇದಲ್ಲದೆ ಗುರು ಅದೃಷ್ಟದ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ. ಇದು ಈ ರಾಶಿಯಲ್ಲಿ ಅಂದರೆ ವೃಶ್ಚಿಕ ರಾಶಿಯ ಜನರಿಗೆ ಅದೃಷ್ಟವನ್ನು ತರುತ್ತೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಜೊತೆಗೆ ಸಂಪತ್ತು ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಮತ್ತು ಧೈರ್ಯ ವೇಗವಾಗಿ ಹೆಚ್ಚಾಗುತ್ತೆ, ಜೀವನದಲ್ಲಿ ಸಂತೋಷ ಬರುತ್ತೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಆದಾಯದ ಮೂಲಗಳು, ಬೇರೆ ಬೇರೆ ಕಡೆಯಿಂದ ಆದಾಯ ಬರೋದಕ್ಕೆ ನಿಮಗೆ ಮೂಲಗಳು ತೆರೆದುಕೊಳ್ತವೆ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತೆ ಮತ್ತು ನೀವು ಗಣನೀಯ ಪ್ರಮಾಣದ ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗ್ತೀರಿ. ಈ ಅವಧಿ ವ್ಯಾಪಾರ ಮತ್ತು ಉದ್ಯೋಗದಲ್ಲಿರುವಂಥವರಿಗೆ ಮಹತ್ವದಾಗಿರುತ್ತೆ. ಸ್ಥಾನ, ಪ್ರತಿಷ್ಠೆ ಈ ಎಲ್ಲವನ್ನು ಕೂಡ ಸಾಧಿಸ್ತೀರಿ. ಇನ್ನು ತುಲಾರಾಶಿಯಲ್ಲಿ ಜನಿಸಿದವರಿಗೆ ಮಹಾಲಕ್ಷ್ಮಿ ರಾಜಯೋಗ ಅದೃಷ್ಟಶಾಲಿಯಾಗಿರುತ್ತೆ. ಶುಕ್ರನು ಲಗ್ನದ ಮನೆಯಲ್ಲಿದ್ದು ಮಾಲವ್ಯ ರಾಜಯೋಗವನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ಮಂಗಳ, ಚಂದ್ರ ಮತ್ತು ಸೂರ್ಯ ಕೂಡ ಸಂಪತ್ತಿನ ಮನೆಯಲ್ಲಿರ್ತಾರೆ. ಪರಿಣಾಮವಾಗಿ ಈ ಒಂದು ತುಲಾರಾಶಿಯಲ್ಲಿ ಜನಿಸಿದಂತಹ ಜನರು ಅನಿರೀಕ್ಷಿತ ಆರ್ಥಿಕ ಲಾಭದ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಕಾಣ್ತಾರೆ ಮತ್ತು ವ್ಯವಹಾರದ ಮೂಲಕವೂ ಸಾಕಷ್ಟು ಹಣವನ್ನು ಗಳಿಸ್ತಾರೆ. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತೆ, ಸಂಬಳ ಹೆಚ್ಚಾಗುವಂಥ ಸಾಧ್ಯತೆಗಳಿವೆ. ಹಾಗೆ ಈ ಸಮಯದಲ್ಲಿ ಸಂಪತ್ತು ಸಂಗ್ರಹ ಮತ್ತು ಹೂಡಿಕೆ ಹೆಚ್ಚಾಗುತ್ತೆ. ನಿಮ್ಮ ಕನಸನ್ನು ಈಡೇರಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಮತ್ತು ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತೆ. ವಾಹನ, ಆಸ್ತಿ ಇತ್ಯಾದಿಯನ್ನು ಖರೀದಿ ಮಾಡುವ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಮೀನರಾಶಿಯವರಿಗೆ 9ನೇ ಮನೆಯಲ್ಲಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತಿದೆ ಮತ್ತು ಶನಿಯು ಲಗ್ನದ ಮನೆಯಲ್ಲಿರ್ತಾನೆ. ರಾಹು ಕೂಡ 12ನೇ ಮನೆಯಲ್ಲಿದ್ದರೆ ಮತ್ತು ದೇವಗುರು ತನ್ನ ಉಚ್ಚ ರಾಶಿ ಕರ್ಕಾಟಕ ರಾಶಿಯಲ್ಲಿ 5ನೇ ಮನೆಯಲ್ಲಿರ್ತಾನೆ. ಇದು ಶುಕ್ರ ಕೂಡ 8ನೇ ಮನೆಯಲ್ಲಿದ್ದಾಗ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಜನಿಸಿದಂಥವ್ರಿಗೆ ಮಹಾಲಕ್ಷ್ಮಿ ರಾಜಯೋಗ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ. ನೀವು ಕೆಲಸದಲ್ಲೂ ಉತ್ತಮ ಸಮಯವನ್ನು ಹೊಂದುತ್ತೀರಿ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.